Climax was very good. End is too good. Climax सबसे अच्छा लगा. And lovely picture, loved it. ನಾನು ನಿಜ ಜೀವನದಲ್ಲಿ ಮತ್ತೊಂದು ಜೊತೆ ಹೆಂಗಿರ್ತೀನೋ ಹಂಗೆ ಈ ಸಿನಿಮಾ. ಎಕ್ಸಾಮ್ ಬರೆದಾಗಿದೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಕಮಲ್ ಒಂದು ಪಾತ್ರ, ಶ್ರೀದೇವಿ ಒಂದು ಪಾತ್ರ. ಒಂದು ಹೆಣ್ಣಿನ ಸುತ್ತ ಹೆಣ್ಣು ಅಂದ್ರೆ ನಿಮ್ಗೆ ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅತ್ತೆ ಆಗ್ತಾಳೆ, ವಯಸ್ಸಾಗ್ತಾಳೆ. This is not a crime cinema. It is for a women. ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ 40ರಿಂದ 50 ಸಲ ನಗ್ತೀರಾ. ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ. ಬರೀ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ಗೆ ಬಂದಿತ್ತು. ಹೌದು, ಪ್ರೇಕ್ಷಕರ ಒತ್ತಾಯ, ಅದರ ಸಕ್ಸಸ್ ನೋಡಿ ಕಿರುತೆರೆಯಿಂದ ಇರಿತಾರೆ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆ ಅಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. सबको बोल देगा. मोहिपुरी कन्नड़ है. This is my first experience with the Kannada movie. और मैं हूँ हिंदी, so मैंने तो सबटाइटल देख के मुझे बहुत अच्छा लगा है. I am very happy. Come along with your parents. Another 2 times I will see this movie with my family. Youngsters ಬಂದು ನೋಡ್ಲೇಬೇಕು because it's a great treat. Oh, fantastic. Best. Story ಚೆನ್ನಾಗಿದೆ. Best. एकदम फर्स्ट क्लास. बहुत अच्छी मूवी है. Everything was good. Super movie. गुस्से में अगर प्यार को देखा जाएगा तो वो चीज बहुत अलग हो जाएगा. A feeling of warmth and like someone's giving you a hug. Never let your past ruin your future. When you get love from the loved ones, I think you feel very superb. So it was It was mixture of emotions. प्यार से सब कुछ ठीक होता है. ಪಿಕ್ಚರ್ ನಲ್ಲಿ ಒಂದು ಡಿಫರೆಂಟ್ ಅನುಭವ ಬಂದಿದೆ. Something different on another dimension altogether. Apart from love, it has so much more to give. और ये मूवी एकदम कल्ट होने वाली है. बहुत प्यारी मूवी है. बहुत deep meaningful है. Climax was very good. End is too good. Climax सबसे अच्छा लगा. And lovely picture, loved it. I'm sure I have just now talked to the distributor and I have decided to have this film in my theater. Wish you all the best. ನಮ್ಮ ಸಿನಿಮಾದ ಹಾಡುಗಳಾಗಿರ್ಬೋದು, ಟ್ರೈಲರ್ ಎಲ್ಲರೂ ನೋಡಿದವರು ಟೆಕ್ನಿಕಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ನೋಡೋದಕ್ಕೆ ತುಂಬಾನೇ ರಿಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಕೇಳೋದು, ದಯಮಾಡಿ 12ನೇ ತಾರೀಕು ಸೆಪ್ಟೆಂಬರ್ ನಿಮ್ಮ ಸಪೋರ್ಟ್ ಬೇಕು. ನನ್ನ ಮೊದಲನೇ ಸಿನಿಮಾ, ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ದಯಮಾಡಿ ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಈ ಸಾಂಗ್ ನೋಡ್ಬೇಕಾದ್ರೆ ನನಗೆ ಅನ್ಸಿದೆ ಅಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಣಮ್ ಸರ್, ಖುಷಿ ಮೇಡಮ್, ರಘು ಸರ್, ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ತುಂಬಾ ದಿನ ಆದ್ಮೇಲೆ ಒಂದು ತೆಲುಗು ಸಿನಿಮಾ ನೋಡಿದೆ ಅಂತ ಹೇಳಿ ಅದು ರೆಫರೆನ್ಸ್ ಹೇಳಿದ್ದು ಕೂಡ ಬೊಂಬರಿಲು ಸಿನಿಮಾ, ಅಂದ್ರೆ ಆಲ್ಮೋಸ್ಟ್ ಒಂದು 14 years ಆಗಿರ್ಬೇಕು. ಸೊ ಆ ಸಿನಿಮಾ ಪೋಸ್ಟರ್ ತರ ಇದೆ ಅಂತ ಹೇಳಿದ್ರು. ಸೊ ನೀವು ಬರೀ ಪೋಸ್ಟರ್ ಅಲ್ಲ, ಸಿನಿಮಾ ಕೂಡ ನೋಡಿ ಅರ್ಥ ಆದ್ರೆ ಅಂತ ಹೇಳಿ ಹೇಳಿದ್ದೆ. ಎಕ್ಸಾಮ್ ಬರೆದಾಗಿದೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. 12ನೇ ತಾರೀಕು ರಿಸಲ್ಟ್ ಬರೋ ಇದೆ. ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ. ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಂಗಂತೂ. ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ 2 ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸನ್ ಆಫ್ ಮುತ್ತಣ್ಣ. ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ, ತುಂಬಾ ಕನ್ವಿಕ್ಷನ್ ಇಟ್ಟು ಮಾಡಿದೀವಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇಡೀ ಸಿನಿಮಾ, ಇಡೀ ಫ್ಯಾಮಿಲಿ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡ್ಬೋದು. ಸೊ 12ನೇ ತಾರೀಕು ಸೆಪ್ಟೆಂಬರ್ ಎಲ್ಲಾ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಿಂದ. ಸೊ ನನಗೆ ನನ್ನ ನಿಜ ಜೀವನದಲ್ಲಿ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ಹತ್ರ. ನಮ್ಮ ಅಪ್ಪನ ಜೊತೆ ನಾನು ಮನೇಲಿ ಹೆಂಗಿರ್ತೀನೋ, ರಘು ಸರ್ ಜೊತೆ ಹಂಗೇ ಇದೀನಿ ಸ್ಕ್ರೀನ್ ಮೇಲೆ. ಸೊ ಅದನ್ನ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ದೆ, ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಹೆಂಗಿರ್ತಾರೋ ಮನೇಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಎಲ್ಲಾ ರೀತಿ ಸರ್, ಖುಷಿ, ಜಗಳ ಇರುತ್ತೆ, ಪ್ರೀತಿ ಇರುತ್ತೆ, ತರಲೆ ಇರುತ್ತೆ, ನೈಟ್ ಜೊತೆಗೆ ಪಾರ್ಟಿನೂ ಮಾಡ್ತೀವಿ. ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ. ಅಂಡ್ 12ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಸೆಪ್ಟೆಂಬರ್ 10 ಸೆಪ್ಟೆಂಬರ್ 12ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀನಿ.
ಅದು ದೇವರೇ ಡಿಸೈಡ್ ಮಾಡಬೇಕು. ಬಟ್ ಕತೆ ಕೇಳಿದವರು ನೋಡಿದವರು ಎಲ್ಲರೂ ಈ ಸಿನಿಮಾ ನೋಡಲೇಬೇಕು, ಇಂಥ ಸಿನಿಮಾ ಜನಕ್ಕೆ ಕೊಡಬೇಕು ಅನ್ನೋದೆಲ್ಲ ಹೇಳಿದ್ದಾರೆ. ತುಂಬಾ ನನಗೆ ಖುಷಿ ಆಗತ್ತೆ. ವಿಚಾರ ಚೆನ್ನಾಗಿ ಆಗ್ತಾ ಇದೆ. ಆಕ್ಚುಲಿ ಆಗಸ್ಟ್ 8 ವರಮಹಾಲಕ್ಷ್ಮಿ ರಿಲೀಸ್ ಆದ್ರೆ ಬೇರೆ ತರ ಇರಬಹುದು. ಬಟ್ ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇರುವಾಗ ನಾವು ಥಿಯೇಟರ್ ಹತ್ರ ಹೋಗಿ ನನಗೆ ಥಿಯೇಟರ್ ಕೊಡಿ ಅಂತ ಮಾತಾಡಿದ್ರೆ ಅದು ನನ್ನಂತವ್ರಿಗೆ ಸರಿ ಇಲ್ಲ. ಅದಕ್ಕೋಸ್ಕರ 1 ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ. ಎಲ್ಲೋ ಡಿಸ್ಟರ್ಬ್ ಆಗೋಂಥವ್ರು ಒಂದ್ಸಲ ಈ ಸಿನಿಮಾ ನೋಡಿದ್ರೆ ನಾನು ಸಾಯಬಾರ್ದು, ನಾನು ಬದಲೇಬೇಕನ್ನೋ ಆಸೆ ಹುಟ್ಟುತ್ತೆ. ಇದರಲ್ಲಿ ನಾನು ಹಣನ ನಿರೀಕ್ಷಣೆನೇ ಮಾಡಿಲ್ಲ. ಜನರಿಗೆ ಮುಟ್ಟಬೇಕು ಅನ್ನೋದು ಒಂದೇ ಒಂದು ಸದುದ್ದೇಶ. ಶತಚಿತ್ರಗಳನ್ನ ನಿರ್ದೇಶನ ಮಾಡಿರ್ತಕ್ಕಂಥ ಏಕೈಕ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಈ ಸಿನಿಮಾ ದುಡ್ಡು ಬರುತ್ತೋ ಬಿಡುತ್ತೋ, ಆದ್ರೆ ಈ ಸಿನಿಮಾ ಇದೆ ಒಂದು 5 ಪ್ರಾಣ ಉಳಿದ್ರು ಸಾಕು, ನನ್ನ ಸಾರ್ಥಕ ಬದುಕಿಗೆ ಒಂದು ಕಿರೀಟ ಪ್ರಾಯ ಅಂತ ಹೇಳಿರೋದು ನಿಜವಾಗ್ಲೂ ಒಬ್ಬ ನಿರ್ಮಾಪಕನ ದೊಡ್ಡ ಗುಣ ಅಂತ ಹೇಳ್ಬೋದು. ಸೂಸೈಡ್ ಮುಂಚೆ ಅವನ್ ಪೊಸಿಷನ್ ಯಾವ ತರ ಇತ್ತು ಅನ್ನೋದು ತುಂಬಾ ಚೆನ್ನಾಗಿ ಬಿಂಬವಾಗಿ ನಮ್ಮ ಸಾಯಿ ಪ್ರಕಾಶ್ ಅವರು ಮಾಡಿದ್ದಾರೆ. ಕಮಲ್ ಶ್ರೀದೇವಿ ಸಿನಿಮಾದ ಟ್ರೇಲರ್ ಲಾಂಚ್. ಕಮಲ್ ಶ್ರೀದೇವಿಗೆ ಒಳ್ಳೇದಾಗ್ಲಿ. ಟ್ರೈಲರ್ ಲಾಂಚ್. ಒಂದು ಸೂಕ್ಷ್ಮಿ ಕಮಲ್ ಅಂದ್ರೆ ನಿಮ್ಗೆ ಗೊತ್ತು, ಸಾಕಷ್ಟು ನದಿಗಳಲ್ಲಿ ಕೆರೆಗಳಲ್ಲಿ ಅರಳುವಂತ ಒಂದು ಹೂವು. ಕಮಲ್ ಅಂದ್ರೆ ಅರಳುವಂತಕ್ಕಂಥ ಹೂವು. ಆ ಹೂವಿನಲ್ಲಿ ಯಾರು ಕೊಡ್ತಾರಪ್ಪ ಅಂತ ಕೇಳಿದ್ರೆ ಶ್ರೀದೇವಿ. ಅದು ಇದ್ರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿದ್ದೀನಿ. ನಾನು ಒಳ್ಳೆಯವನ ಕೆಟ್ಟವನು ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ ಮೇಲೆ ಸ್ವಾಮೀಜಿ ನಾನು ಹುಡ್ಕೊಂಡ್ ಹೊಡಿರ್ಬೋದು, ಅಷ್ಟು ಒಳ್ಳೆಯವ್ ನಾನು ಸಿನಿಮಾದಲ್ಲಿ. ನನ್ನ ಪಾತ್ರ ತುಂಬಾ ಇಂಟೆನ್ಸ್ ಡೆಪ್ತ್ ಆಗಿದೆ. ಸೊ ತುಂಬಾನೇ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ನಾನು. ಸೆಪ್ಟೆಂಬರ್ 19th ನಿಮ್ಮೆಲ್ರಿಗೂ ಸಿನಿಮಾ ತೋರ್ಸಕ್ಕೆ. This is not a crime cinema. It is for a women evolution cinema. ಈ ಕತೆ ಅದನ್ನ ತುಂಬಾ ಒತ್ತಿ ಈ ಸೊಸೈಟಿಗೆ ಧೈರ್ಯವಾಗಿ ಪ್ರಶ್ನೆ ಮಾಡುತ್ತೆ. ಆರ್ ವಿ ಕಂಡೀಷನಿಂಗ್ ವುಮೆನ್? Are we domesticated women from so long? Are they changing now? That is the last frame. And when you end the cinema ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇದೆಲ್ಲೋ ಒಂದ್ ಕಡೆ ಹಿಂಗ್ ನಿಲ್ಲುತ್ತೆ. ಯಾಕೆ ನಾನು ನನ್ನ ಹೆಣ್ಮಗುನ ಓನ್ ಮಾಡ್ತೀನಿ? ಯಾಕೆ ನಾನು ಅದನ್ನ BBMP ಪ್ರಾಪರ್ಟಿ ತರ ಸೇವ್ ಮಾಡಿ ಸೆಕ್ಯೂರ್ ಮಾಡಿ ಇನ್ನೊಬ್ರಿಗೆ ತಲುಪಿಸೋ ಕೆಲಸಗಳನ್ನ ಮಾತ್ರ ಮಾಡ್ತೀನಿ? ನನ್ನ ಹೆಣ್ಮಗು ನಾನು ಸೆಕ್ಯೂರ್ ಮಾಡಿ ನಾನು ಇನ್ನೊಬ್ರು ಕೈ ಕೊಡ್ಬೇಕು, ಅವ್ರು ಅದನ್ನ ಸೆಕ್ಯೂರ್ ಮಾಡಬೇಕು, ಇನ್ನೊಬ್ರು ಕೈ ಕೊಡ್ಬೇಕು. ಆರ್ ವಿ ಓನಿಂಗ್ ವುಮನ್ ಆಸ್ ಅ ಪ್ರಾಪರ್ಟಿ? ದಟ್ ಇಸ್ ಅ ಮೇಜರ್ ಕ್ವಶನ್ ದಿಸ್ ಸಿನಿಮಾ ಇಸ್ ಆಸ್ಕಿಂಗ್. ಅಂಡ್ ಎಲ್ಲ ಫ್ಯಾಮಿಲಿ ಆಗಿ ಇದು ಇಷ್ಟೊಂದು ಮಾಡಿದೆ, ಇನ್ನೊಂದು ಬ್ಲಡ್ ಪಾತ್ ಇದೆ ಅನ್ನೋ ವಿಷಯ ಅಲ್ಲ. ದಿಸ್ ಅ ಫ್ಯಾಮಿಲಿ ಬಂದು ನೋಡ್ಬೇಕು. ಹೆಣ್ಮಕ್ಳಿರುವಂತ ಎಲ್ಲಾ ಪೇರೆಂಟ್ಸು ಬಂದು ನೋಡ್ಬೇಕು, ಹೆಣ್ಮಕ್ಳೆಲ್ಲ ನೋಡ್ಬೇಕು. ಸೊ ದಟ್ ಯುಲ್ ಅಂಡರ್ಸ್ಟ್ಯಾಂಡ್ what kind of cinema where women are standing. Are we domesticating women from so long here? Are they free now? Are they taking the first step to free themselves? This trailer has made to change this word. This is what cinema is going to do. Now you call it a content as a queen. So ಈ ಟ್ರೈಲರೇ ಆಂಕರ್ ಹತ್ರ ಇದನ್ನ ಚೇಂಜ್ ಮಾಡಿಸಿದೆ ಅಂದ್ರೆ ಈ ಸಿನಿಮಾದಲ್ಲಿ ಎಷ್ಟು ಚೇಂಜ್ ಮಾಡಿಸಬಹುದು, ಯಾರು ನೋಡ್ಬೋದು ಅನ್ನೋದು ಈ ಟ್ರೈಲರ್ ನ ರಿಯಾಕ್ಷನ್. ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸುಮಾರು ಆರ್ಟಿಸ್ಟ್ ಕಾರ್ತಿಕ್ ಸರ್ ಅಂಡ್ ಕರಣ್ ಸರ್ ಎಲ್ಲಾರು ಅವ್ರವ್ರ ಪಾತ್ರಗಳನ್ನ ನಾವೇನ್ ಬರ್ದಿದ್ವಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರಿಂದನೇ ಇಷ್ಟು ರಿಚ್ ಆಗಿ ಬಂದಿದೆ. ಕಮಲ್ ಒಂದು ಪಾತ್ರ, ಶ್ರೀದೇವಿ ಒಂದು ಪಾತ್ರ. ನಾವು ಯಾವಾಗ್ಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಅಂಡ್ ರೌಂಡ್ ಅಂತ. ನಮ್ಗೆ ಪ್ರತಿಯೊಬ್ರು ಗೊತ್ತಿರ್ತಾರೆ, ಬಟ್ ಬೇರೆ ಬೇರೆ ಜಾಗಗಳಲ್ಲಿ ಇರ್ತಾರೆ. ಹೇಗೆ ಅವರಿಬ್ರು ಒಂದು ಕಡೆ ಸೇರ್ತಾರೆ, ಯಾವ ಒಂದು ವಿಷಯ ಅವರನ್ನ ಒಂದುಗೂಡಿಸುತ್ತೆ, ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗತ್ತೆ, ಅವರ ಒಂದು ಲೈಫ್ ನಲ್ಲಿ ಏರುಪೇರು ಏನಿರುತ್ತೆ, ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿ. ಏನಾಗುತ್ತೆ ಒಂದು ಕತೆ ಅಂತ ಹೇಳಕ್ ಬಂದಾಗ, ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಒಂದು ಲವ್ ಸ್ಟೋರಿ
ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇಡ್ತೀವಿ. ಸೊ ಇದೆಲ್ಲ ಮುಖ್ಯ ಆಗತ್ತೆ. ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗ್ ಎಜುಕೇಟ್ ಆಗಿದಾರೋ, ನಾವು ಆಸ್ ಫಿಲ್ಮ್ ಮೇಕರ್ಸ್ ಅಂಡ್ ಆಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನ್ ರಿಕ್ವೈರ್ಮೆಂಟ್ ಇದೆ, ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅದ್ರಲ್ಲಿ ನಾವು ಹೋಗ್ಬೇಕಾಗುತ್ತೆ. ಒಂದು ಹೆಣ್ಣಿನ ಸುತ್ತ, ಹೆಣ್ಣು ಅಂದ್ರೆ ನಿಮ್ಗೆ ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅತ್ತೆ ಆಗ್ತಾಳೆ, ವಯಸ್ಸಾಗ್ತಾಳೆ. ಅದನ್ನಷ್ಟು ಜರ್ನಿ, ಆ ಜರ್ನಿಯಲ್ಲಿ ಯಾರೆಲ್ಲ ಮೇಲ್ ಡಾಮಿನೇಷನ್ ಇರತ್ತಲ್ಲ, ಆ ತರದನ್ನೆಲ್ಲ ಒಂದು ಸಿಂಬಾಲಿಕ್ ಆಗಿ, ಮೆಟಾಫರ್ ಆಗಿ ಸಿನಿಮಾಗೆ ನಾವು ಏನ್ ಮಾಡ್ಬೋದು ಅಂತ ಒಂದು ಬಂದಾಗ, ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಪಾತ್ರ, ಶ್ರೀದೇವಿ ಪಾತ್ರಕ್ಕೆ ತುಂಬಾ ಜನ ನಾವು ಆಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರ್ಬೇಕಾಗಿತ್ತು ಈ ಸಿನಿಮಾಗೆ. ಸಂಗೀತನ್ ಪಾತ್ರ ಇವತ್ತರೆಗೂ ಎಲ್ಲೂ ರಿವೀಲ್ ಮಾಡಿಲ್ಲ, ನಾನ್ ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು. ಒಂದು ಪ್ರಾಸ್ಟಿಟ್ಯೂಟ್ ಪಾತ್ರನ ಮಾಡ್ತಾ ಇದ್ದಾರೆ. ತುಂಬಾ ಡೇರಿಂಗ್ ಬೇಕು ಆ ಪಾತ್ರಕ್ಕೆ, ತುಂಬಾ ಧೈರ್ಯ ಬೇಕು, ಅಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ತುಂಬಾ ಕಷ್ಟ ಅದು ಆಕ್ಚುಲಿ. ತುಂಬಾ ಒಂದಷ್ಟು ಫೈಟ್ಸ್ ಗಳಿತ್ತು, ಒಂದಷ್ಟು ಎಮೋಷನಲಿ ಅವರು ಎಷ್ಟು ಸಾರಿ ಅವರು ಬ್ರೇಕ್ ಡೌನ್ ಆಗಿದ್ದಾರೆ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ. ಈಗ ತೆರೆ ಮೇಲೆ ಅಮೃತ ಅಂಜನ್ ಟೇಕ್ ಟು ಲಾಂಚ್ ಕಿರುತೆರೆಯಲ್ಲಿ ಮಾಡಿದ್ದಿದ್ದಾವೆ. ಇದನ್ನ ನಮ್ಮ ಈ ತಂಡ ಏನಿತ್ತು ಇದನ್ನ ನಾವು ದೊಡ್ಡ ಸ್ಕ್ರೀನ್ ಮೇಲೆ ತರಬೇಕು, ಇದನ್ನ ಒಂದು ಸಕ್ಸಸ್ ಮಾಡ್ಬೇಕು ಅಂತ ಹೇಳಿ ಹೌದು ಪ್ರೇಕ್ಷಕರ ಒತ್ತಾಯ, ಅದ್ರ ಸಕ್ಸಸ್ ನೋಡಿ ಕಿರುತೆರೆಯಿಂದ ಹಿರಿತೆರೆ ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತ ಇದ್ ಮಾಡಿ ನಮ್ಮ ಟೀಮ್ ಜೊತೆ ಇದ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ 40ರಿಂದ 50 ಸಲ ನಗ್ತೀರಾ, ಅದಂತೂ ಶೋರ್, ನಾನು ಖಂಡಿತ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಹೋರಾಟ ಇದೆ, ಅಷ್ಟು ರಿಸರ್ಚ್ ಇದೆ, ಮತ್ತೆ ಪ್ರತಿಯೊಂದು ಕೂಡ ನಾವೇನ್ ಶೂಟ್ ಮಾಡಿದೀವಿ ಅದನ್ನ ಮೊಬೈಲ್ ಅಲ್ಲಿ ಶೂಟ್ ಮಾಡಿ ಜಸ್ಟ್ ಡ್ರೈಯಲ್ಲಿ ನಗ್ತಾರ ಅನ್ನೋ ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ಸೊ ಅಮೃತನ್ ಶಾರ್ಟ್ ಫಿಲಮ್ ಇಂದಾನೆ ನಮ್ ಜೀವನ ಸ್ಟಾರ್ಟ್ ಆಗಿದ್ದು. ಸೊ ಇವತ್ತು ಅಮೃತನ್ ಸಿನಿಮಾ ಮಾಡಿದೀವಿ. ಈ ಸಿನಿಮಾ ಇಂದ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ 100% ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ. ಸೊ ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ ಜಾಸ್ತಿ ಬೇಡ ಅಂತ ಅನ್ಸುತ್ತೆ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ. ಇಲ್ಲ ಸರ್ ನೀವು ಆ ಎಮೋಷನ್, ಅದು ಕಾಮಿಡಿ ಎಮೋಷನ್, ಕಾಮಿಡಿ ಆಗಿ ಮಾಡಿರೋದು. ಸೊ ನೀವು ನಮ್ದು ಲೋ ಬಜೆಟ್ ಗ್ರೂಪ್ ಪ್ರವೇಶದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ ಅದು ಬೇರೆ ತರ ಎಮೋಷನ್ ಬರುತ್ತೆ. ಅದು ಬರೀ ಆ ಅಜ್ಜಿದೊಂದು ಎಮೋಷನ್ ಸೀನ್ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಆಮೇಲೆ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಳೋದೊಂದು ಸೀನ್ ಇದೆ, ಆ ಸೀನ್ಗೆ ಎಷ್ಟು ಜನ ಹತ್ತಿದ್ದಾರೆ, ಹತ್ಬಿಟ್ಟು ನಮ್ಗೆ ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಸರ್ ಗೊತ್ತು. ಆಕ್ಚುಲಿ ಬರೀ 18 ಅವರ್ಸ್ಗೆ 1 ಮಿಲಿಯನ್ ಹೋಗಿತ್ತು ಅದು ಲೋ ಬಜೆಟ್ ಪ್ರವೇಶ. ಬರೀ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ಗೆ ಬಂದಿತ್ತು. ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು, ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ಥ್ರೂ ನಮ್ಮ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ಈಗ ಅದನ್ನ ಸಿನಿಮಾ ಮಾಡಿದೀವಿ. ಸೊ ಹೋಪ್ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ, ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ, ಬಟ್ ಇಲ್ಲಿ ಒಂದು 10-15 ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ಸ್ ಸಿಗ್ತಾರೆ, ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಸಿಗ್ತಾರೆ. ಇನ್ನು 10-15 ವರ್ಷ, ಒಂದು 20 ವರ್ಷ ಕನ್ನಡ ಇಂಡಸ್ಟ್ರಿ ಉಳ್ಕೊಳ್ಳೋಂತ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳು ಸಿಗ್ತಾರೆ. ಸೊ ಅದು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಶಾರ್ಟ್ ಫಿಲಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ, ನಂದೆಲ್ಲ ಫುಲ್ ಆಕ್ಟಿವ್, ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ, ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದೀನಿ. ನಂದು ಹೆಸರುಗಳು, ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ನಾನು ಮಾಡ್ಕೊಂಡ್ ಬಂದಿದೆ. ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ. ಶಾರ್ಟ್ ಫಿಲಮ್ ಅಲ್ಲಿ ಯೂಶಲಿ ನಾವು 90%, 95% ಕಾಮಿಡಿನೇ ಮಾಡಿದ್ರಿ. ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅವರು ನಂಗೆ ಸ್ವಲ್ಪ ಅಂದ್ರೆ ಎಮೋಷನ್, ರೊಮ್ಯಾನ್ಸ್, ಆಕ್ಷನ್ ಇರಬೇಕು ಅಂತ. ಸೊ ಅದ್ರಲ್ಲಿ ನಮ್ದ್ರಲ್ಲಿ ಕಾಮಿಡಿ, ಆರ್ಗಾನಿಕ್ ಕಾಮಿಡಿ ಇದೆ. ಮೊದಲನೇದಾಗಿ ನಾನು ಮೋಹಿತ್ ಸರ್ ಜೊತೆ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರ್ಲಿಲ್ಲ, ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಅವ್ರ ಜೊತೆ ಶಾರ್ಟ್ ಫಿಲ್ಮ್ ಮಾಡಕ್ಕಾಗಿಲ್ಲ, ಡೈರೆಕ್ಟ್ ಆಗಿ ಸಿನಿಮಾ ಮಾಡಿದೀನಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾದಲ್ಲಿ ನಾನು ಬಾಡಿಗಾರ್ಡ್ ಕ್ಯಾರೆಕ್ಟರ್ ಮಾಡಿದೀನಿ. ಸುಧಾಕರ್ ಅವ್ರಿಗೆ ಬಾಡಿಗಾರ್ಡ್. ಸೆಕೆಂಡ್ ಹಾಫ್ ಅಲ್ಲಿ ನಂದು ಸ್ವಲ್ಪ ಫನ್ಸ್ ಬರುತ್ತೆ, ಅಲ್ಲಲ್ಲಿ ಒಂದು ಸ್ವಲ್ಪ ಕಾಮಿಡಿ ಮಾಡಿ ಹೋಗ್ತಿರ್ತೀನಿ. ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ದಿದ್ರೆ ನಾನು ನೋಡ್ತೀನಿ ನನ್ನಲ್ಲಿ ಸಿನಿಮಾದಲ್ಲಿ, ಅದನ್ನ ನಾನು ಹೇಳಬಲ್ಲೆ. ಕ್ಯಾರೆಕ್ಟರ್ ಇದೆ, ನಾನು ಏನ್ ನೋಡಿಲ್ಲ ಇದುವರೆಗೂ ಅದನ್ನ ನೋಡ್ತೀನಿ. ಎಲ್ಲರೂ ನೋಡೋದು, ನೀವೊಬ್ಬ ನೋಡ್ಬೇಕು, ತೋರಿಸ್ತೀನಿ ಅವತ್ತು. ಹಲೋ, ನನ್ನ ಹೆಸರು ಅಜೇಂದ್ರ ಅಂತ.
ಕ್ಯಾರೆಕ್ಟರ್ ನೇಮ್ ಬಂದು ಶೇಕಿಂಗ್ ಕೋಬ್ರಾ ಅಂತ ಬರುತ್ತೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ನಾನು ಚೇತನ್ ದುರ್ಗ ಅವರು ಇಬ್ರು ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಅಕ್ಟೋಬರ್ 30 ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ ರಿಲೀಸಿಂಗ್ ಡೇಟು. ಸೊ ಇಂಚು ಒಂದು ಆ ಕಡೆ ಈ ಕಡೆ ಆಗ್ಬೋದು ರಿಲೀಸಿಂಗ್ ಎಲ್ಲ. ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಪೊಟೆಟೊ ಪಚ್ಚಿ ಅಂತ. ಒಂದು ಇವತ್ತು ನಿಮ್ ಪಾತ್ರ ನಮ್ ಕೇಳಕ್ ಹೇಳ್ತಾರೆ, ಅದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಒಂದು ರಿಯಲ್ ಸ್ಟಾರ್. ಸೊ ಒಂದು ಪುಟ್ಟ ಪಾತ್ರ, ಬಟ್ ತುಂಬಾ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಬಿಗಿನಿಂಗ್ ಅಲ್ಲಿ ಹೆಂಗೆ ಪಟಾಕಿ ಹೊಡೆಯುತ್ತೋ ಆತರ ಮಧ್ಯದಲ್ಲಿ ಬಂದ್ಬಿಟ್ಟು ಪಟಾಕಿ ಸಿಟ್ಸ್ ಹೋಗುವಂತ ಪಾತ್ರ. ಯಾಕಂದ್ರೆ ತುಂಬಾ ತುಂಬಾ ಕಾಮಿಡಿ ಇರುವಂತ ಪಾತ್ರ. ಆ ಪಾತ್ರವನ್ನ ಸೃಷ್ಟಿ ಮಾಡಿ ಆ ಪಾತ್ರವನ್ನ ನನಗೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್. ನಾವು ಆಸ್ ಎ ಟೀಮ್ ಮೆಂಬರ್ಸ್ ನಾವು ನಮ್ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಲವ್ ಇದೆ ಅಂತ ಎಷ್ಟು ಹೇಳಿದ್ರು ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಒಂದ್ಸರಿ ಬಂದ್ ನೋಡಿದ್ರೆ 100% ಎಂಟರ್ಟೈನ್ಮೆಂಟ್ ನಮ್ ಸಿನಿಮಾದಲ್ಲಿದೆ. ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನಿಮಾ ನೋಡ್ಬೇಕು ಅಂತ. ಚಾಮಯ್ಯನ ಬಾಲ್ಯ ಪಾತ್ರವನ್ನ ಶ್ಯಾಮ್ ಅವರ ಮಗ ಮಾಡಿದ್ದು. ಅವರು ಸ್ಕೂಲಲ್ಲಿ ಇದ್ದಾರೆ, ಇವರಿಬ್ಬರು ಗಂಡೆಂಟೆ ಡಾಕ್ಟರ್ ಕಾಲೇಜಿಗೆ ಬಂದವರು. ದಯವಿಟ್ಟು ಇಬ್ರು ಇಲ್ಲಿ ಬಂದರೆ, ಮಗ ಬಂದಿಲ್ಲ, ಮಗನ ಬ್ಯುಸಿ ಶೆಡ್ಯೂಲ್. ಚಾಮಯ್ಯನ ಮರಿ ಚಾಮಯ್ಯ ಪಾತ್ರ ಮಾಡಿದಂಥವ್ರು, ದೊಡ್ಡ ಚಾಮಯ್ಯನ ಪಾತ್ರ ಮಾಡಿದವರು ಅವ್ರಿಗೆ ನಮ್ಗೆ ಕೈ ಸಿಗ್ತಾ ಇಲ್ಲ ಇತ್ತೀಚೆಗೆ ಅವರು. ಹಾಗಾಗಿ ಅವ್ರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವ್ರು ಇರೋದ್ರಿಂದ ಒಂದು ಶುಭವನ್ನ ಕೋರಿದ್ದಾರೆ. ಜೊತೆಗೆ ರಾಜಣ್ಣ ಅವರು ಈ ಸಿನಿಮಾದ ವಿಷಯಗಳನ್ನ ಬಹಳ ಕೂಲಂಕುಷವಾಗಿ ಮಾತಾಡ್ಲಿ ಅಂತ ಹೇಳಿ ಅವರಿಗೆ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ, ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ. ನೀವು ಮುಖಚಹರೆ ಎಲ್ಲ ಹಾಗೆ ಇರುತ್ತೆ, ತೊಂದರೆ ಇಲ್ಲ, ಬಟ್ ನೀವು ಆ ಪಾತ್ರವಾಗಿ ಮಾಡಿ. ಅಲ್ಲಿ ವಿಷ್ಣುವರ್ಧನ್ ಅವರಾಗಿ ನಾವು ತೋರಿಸ್ತಾ ಇಲ್ಲ, ಕತೆಗೆ ಎಂದೂ ಧಕ್ಕೆ ಬರಲ್ಲ ಅಂತ ಕತೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು. ಯಾಕೆ ಇದನ್ನ ಈ ಪೀರಿಯಡ್ ಕಾಲಘಟ್ಟಕ್ಕೆ ಇದನ್ನು ಮುಟ್ಸಕ್ ಪ್ರಯತ್ನ ಮಾಡಿದ್ದಾರೆ. ನಮ್ಮಲ್ಲಿ ಏನಾದ್ರೂ ಸೊಸೈಟಿ ಇನ್ಬ್ಯಾಲೆನ್ಸ್ ಆದಾಗ ಏನಾದ್ರೂ ಒಂದು ತಗೊಳಕ್ ಈ ತರ ಕಥೆಗಳು ಬೇಕಾಗುತ್ತೆ. ಆತರ ಒಂದು ಫ್ಯಾಮಿಲಿ ಡ್ರಾಮಾ ಒಳಗಡೆ ಒಂದು ಮರ್ಡರ್ ಮಿಸ್ಟ್ರಿ ಟ್ರಾವೆಲ್ ಆಗಿದೆ. ಅದೊಂಚೂರು ಇಂಟ್ರೆಸ್ಟಿಂಗ್ ಇದೆ, ನಿಮಗೆ ನೋಡ್ಬೋದು ಈ ಸಿನಿಮಾ. ನಿಮಗೆ ನೋಡಬಹುದಾದ ಮತ್ತು ಕೂತು ನೋಡಬಹುದಾದ ಒಂದು ಸಣ್ಣ ಟ್ವಿಸ್ಟ್ ಇರೋ ಒಂದು ಸಿನಿಮಾ. ಆಮೇಲೆ ಚಿತ್ರದುರ್ಗದ 8 ಲಕ್ಷ ಜನರ ಮಧ್ಯೆ ಶೂಟ್ ಆಗಿದ್ದಂಥ ಸಿನಿಮಾ. 8 ಲಕ್ಷ ಜನ ಕ್ರೌಡ್, ಅದ್ರ ಒಳಗಡೆ ಸತತವಾಗಿ ಶೂಟ್ ಮಾಡಿದ್ದು. ಅದು ತುಂಬ ರಿಸ್ಕ್ ಇದೆ, ಹೈ ರಿಸ್ಕ್ ಇದು. ಅದನ್ನ ಚಿತ್ರದುರ್ಗದ ಜನತೆ ಅಂದರೆ ಪೊಲಿಟಿಷಿಯನ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಈ ಚಾಮಯ್ಯ ರಾಮಾಚಾರಿ ಟೈಟಲ್ಗೆ ನಮಗೆ ಅಭೂತಪೂರ್ವವಾದ ಸ್ವಾಗತ ಕೊಟ್ಟು ನಮ್ಗೆ ಶೂಟಿಂಗ್ ಮಾಡೋಕೆ ಒಳಗಡೆ ಬಿಟ್ಟರು. ಅದು ಚಿತ್ರದುರ್ಗದ ಗ್ರೇಟ್. ಆ ಜನತೆಗೆ ನಾವು ದೊಡ್ಡ ಸಲಾಮನ್ನು ಕೊಡಲೇಬೇಕು. ಸರ್, ಈ ಥರದೊಂದು ಕಥೆ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಅನ್ನುವಂಥದ್ದಕ್ಕೆ ನಮಗೆ ಭಾಳ ಅಪರೂಪದ ಸಿನಿಮಾ ರೀ. ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್. ಪರ್ಸ್ನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಆಗಿದ ತಕ್ಷಣ ನೀವು ವಾಪಸ್ ಬರಲೇಬೇಕು ಅಂತ ನಿಮಗೆ ಅನಿಸುತ್ತೆ. ನಮ್ಮ ತಲೆಯಲ್ಲಿ 10 ಓಡ್ತಿದ್ರೆ ಅದು ಬಿಟ್ಟು ಇನ್ನೊಂದೇನೋ ತೋರಿಸ್ತಾರೆ. ಕೂರಿಸುತ್ತೆ ಸಿನಿಮಾ. ಪ್ರತಿ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾನೆ ಇರ್ತೀವಿ. ಫಸ್ಟ್ ಮಿನಿಟಿಂದ ಲಾಸ್ಟ್ ಮಿನಿಟ್ವರೆಗೆ ಫಿಲಿಮ್ ಯಾವ ಥರ ಹೋಗ್ತಾ ಅನ್ನೋದೇ ಗೊತ್ತಾಗಲ್ಲ. ಏನು ಫಿಲಿಮ್ ಯಾವ ಥರ ಇದಾಗ್ತೋ ಏನಂತ ಹೆಜ್ಜೆಲ್ಲೇ ಕುಂದು ನೋಡ್ಬೋದು. ಈ ಸ್ಕ್ರಿಪ್ಟ್ ಬಂದ್ರೆ ಐ ಥಿಂಕ್ ಫಸ್ಟ್ ಇವ್ರ ಹತ್ರನೇ ಹೋಗ್ತಿದ್ದೇನೆ ಯಾರಾದ್ರೂ ನಾವು, ಬಿಕಾಸ್ ಈ ಸ್ಟಾರ್ ನಮ್ಗೆ ಸ್ಟಾರ್ ಇರ್ಬಾರ್ದು, ಅಂಡರ್ ಡಾಗ್ ಇರಬೇಕು ಅಂತ. ಅದರ್ವೈಸ್ ಮೇಡಮ್ ಈಚ್ ಅಂಡ್ ಎವ್ರಿ ಸೀನ್ ಆಕ್ಟ್ ಮಾಡೋದು ಹಿಂಗ್ ಮಾಡೋ ಕ್ಲೈಮ್ಯಾಕ್ಸ್ ಅಷ್ಟು ಮಾಡಿದಾರೆ ಸರ್. ನೈಸ್ All the best. Thank you, sir. Thank you so much, sir. Thank you, sir. ಅಪ್ಪ ಬೆಳಗ್ಗೆ ತಿರ್ಗಿ ಫೈಟಿಂಗ್ ಇದೆ ನನಗೆ.